ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಕಡಿಮೆ ಗ್ರಾಮ್ಸ್ ಅಂದರೆ ಜಸ್ಟ್ 1 ಗ್ರಾಮ್ಗೆ ನಿಮಗೆ 100 ಗುಂಡುಗಳು ತೊಗೊಂಡು ಯಾವ ಥರ ಹಾರ ಮಾಡ್ಕೊಳ್ಳೋದು, ಬೀಡ್ಸ್ ಹಾರನ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಹಾಗೆ ಚಿಕ್ಕ ಚಿಕ್ಕ ಬೀಡ್ಸಿಂದ ನಾವು ಯಾವ ಥರ ಸರಗಳನ್ನ ಮಾಡ್ಕೊಳ್ಳೋದು ಅಂತ ಕೂಡ ಹೇಳ್ತೀನಿ. ಸೊ ಏನಂದರೆ ಇವಾಗ 1 ಗ್ರಾಮ್ಗೆ ನಾವು ಈ ಥರ ನಾನು ಏನು ತೋರಿಸ್ತಾ ಇದ್ದೀನಲ್ಲ, ಈ ಥರದ್ದು ನಾನು ಕೇಳಿದೆ. ಇಲ್ಲೇ ನಿಯರೆಸ್ಟ್ ಶಾಪಲ್ಲಿ ಕೇಳಿದ್ದಕ್ಕೆ ಅವರು ತುಂಬ ಚಿಕ್ಕ ಗುಂಡು ಅಂದರೆ ರಾಗಿ ಕಲ್ಲಷ್ಟು ಗುಂಡು ಬರುತ್ತೆ. ಸೊ ಅದು ನಿಮಗೆ 100 ಗುಂಡು ಬರುತ್ತೆ ಅಂತ ಹೇಳಿದ್ರು. ಸೊ 100 ಗುಂಡಲ್ಲಿ ನಾವು ಯಾವ ಥರ ಡಿಸೈನ್ ಬೇಕಾದರೂ ಮಾಡ್ಕೋಬೋದು. ಸೊ ಇವಾಗ ನೋಡ್ತಾ ಇರುವಂಥದ್ದು ನೋಡಿ, ಈ ಥರ ಒಂದು ಹಾರನ ರೆಡಿ ಮಾಡ್ಕೋಬೋದು. 100 ಗುಂಡಲ್ಲಿ ನಿಮಗೆ ಎಷ್ಟು ಆರಾಮಾಗಿ ಒಂದು ಸರ ಬಂದುಬರುತ್ತೆ. ಸೊ ಅದನ್ನು ವೇರ್ ಮಾಡಿದಾಗಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಆಮೇಲೆ ಡಿಫ್ರೆಂಟಾಗೂ ಕೂಡ ಕಾಣಿಸುತ್ತೆ. ಸೊ ಇವಾಗ ನೋಡ್ತಾ ಇದ್ದೀರಲ್ವ ಯಾವ ಥರ ಇದೆ ಅಂತ. ಸ್ಯಾರಿ ಮೇಲೂ ಹಾಕ್ಕೋಬೋದು, ಹಾಗೆ ಡ್ರೆಸ್ ಮೇಲೂ ಹಾಕ್ಕೋಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೇನು ಅನಿಸಲ್ಲ ಇದು ಎಷ್ಟು ಕಡಿಮೆ ಗ್ರಾಮಲ್ಲಿ ನಾವು ಎಷ್ಟು ಗ್ರ್ಯಾಂಡಾಗಿರುವಂಥ ಬ್ಲ್ಯಾಕ್ ಅಂದರೆ ಬೀಡ್ಸ್ ಹಾರನ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅಂತ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಹಾಗೆಯೇ ಅದರಲ್ಲೇ ನಿಮಗೆ ಇನ್ನೂ ಬೇರೆ ಬೇರೆ ಡಿಸೈನ್ಸಲ್ಲೂ ಮಾಡ್ಕೋಬೋದು. ಮಧ್ಯೆ ಬೇರೆ ಬೇರೆ ಕಲರ್ಸ್ ಬೀಡ್ಸ್ ಹಾಕಿ ಸರನ ರೆಡಿ ಮಾಡ್ಕೋಬೋದು. ಹಾಗೆಯೇ ಇವಾಗ ನೋಡ್ತಾ ಇರುವಂಥದ್ದು ಇದು ಅಷ್ಟೇ, ನಿಮಗೆ ಒಂದು 20-30 ಈ ಥರ ಗುಂಡುಗಳು ಸಿಕ್ಬಿಡುತ್ತೆ 1 ಗ್ರಾಮ್ಗೆ. ಸೊ ನಾವು ಆರಾಮಾಗಿ 1 ಗ್ರಾಮಲ್ಲಿ ಆರಾಮಾಗಿ ಒಂದು ಸರ ರೆಡಿಯಾಗಿಬಿಡುತ್ತೆ. ಸೊ ಹಾಗೆಯೇ ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ನಿಮಗೆ ಯಾವುದಾದ್ರು ಡಿಸೈನ್ ಇಷ್ಟ ಆಯಿತು ಅಂದರೆ ನೀವು ನಿಯರೆಸ್ಟ್ ಶಾಪ್ಗೆ ಹೋಗಿ ಮಾಡಿಸ್ಕೋಬೋದು. ಇದು ಒಂದು ಹೊಸ ಡಿಸೈನ್ ಅಂತಲೇ ಹೇಳ್ಬೋದು. ಶಂಕು ಥರ ಇದೆ. ಸೊ ತುಂಬ ಹಾಕ್ಕೊಂಡಾಗಲೂ ಅಷ್ಟೇ ಸರ ಮಾಡಿ ಹಾಕ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಡಿಫ್ರೆಂಟಾಗಿದೆ. ಇವಾಗಂತೂ ಬೀಡ್ಸ್ ಹಾರ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಹೆವಿ ವೇಟಲ್ಲಿ ನಾವು ಹಾರಗಳು ತೊಗೊಳಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ಥರ ಕಡಿಮೆ ವೇಟಲ್ಲಿ ನಾವು ಬೇರೆ ಬೇರೆ ಡಿಸೈನ್ನ ಮಾಡಿಕೊಂಡು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಡಿಫ್ರೆಂಟಾಗಿರುತ್ತೆ. ಇವಾಗಂತೂ ಗೋಲ್ಡ್ ರೇಟ್ ಅಂತೂ ತುಂಬಾ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಇವಾಗ ಕಡಿಮೆ ವೇಟಲ್ಲಿ ನಾವು ತುಂಬ ಗ್ರ್ಯಾಂಡಾಗಿರುವಂಥ ಈ ಥರ ಒಂದು ಹಾರನ ನಾವು ಮಾಡಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಫಂಕ್ಷನ್ಗೂ ಅಷ್ಟೇ, ಸಿಂಪಲಾಗಿ ಫಂಕ್ಷನ್ಗೂ ಅಷ್ಟೇ, ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದು ಒಂದು ಪೈಪಿಂಗ್ ಥರ ಕೊಟ್ಟಿದ್ದಾರೆ, ತುಂಬ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದು ನಮಗೆ 3ರಿಂದ 4, 5 ಈ ಥರ ತೊಗೊಂಡು ಮಾಡಿಸ್ಕೊಂಡ್ರು ಚೆನ್ನಾಗಿರುತ್ತೆ. ಇದು ಅಷ್ಟೇ ತುಂಬ ಡಿಫ್ರೆಂಟಾಗಿ, ತುಂಬ ಸಿಂಪಲಾಗಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ಥರ ಡಿಫ್ರೆಂಟ್ ಆಗಿರುವಂಥ ಬೀಡ್ಸಿಂದ ಹಾರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿದೆ. ಇವಾಗ ನೋಡ್ತಾ ಇರುವಂಥದ್ದು ಶಂಖ ಟೈಪಲ್ಲಿ ಬಂದಿರುವಂಥದ್ದು. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾರ ಮಾಡಿಕೊಂಡ್ರೆ. ಸೊ ಎಲ್ಲನೂ ಕೂಡ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಸೊ ಈ ಥರ ಯೂಸ್ ಮಾಡಿಕೊಂಡು ನಾವು ಯಾವ ಥರ ಹಾರ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇದು ಒಂದು ನೋಡಿ ಸಿಂಪಲ್ ಆಗಿರುವಂಥ ಹಾರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಎಲ್ಲ ಸ್ಯಾರಿಗೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಅದೇ ಥರ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ. ಇದು ಅಷ್ಟೇ ತುಂಬ ಟ್ರೆಡಿಷ್ನಲ್ ಆಗಿದೆ ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ಹಾರಗಳನ್ನ ಮಾಡ್ಕೋಬೋದು. ಶಾರ್ಟ್ ನೆಕ್ಲೆಸ್ಸು ಕಡಿಮೆ ವೇಟಲ್ಲಿ ನಿಮಗೆ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ, ಹಾಗೆ ಯುನೀಕಾಗೂ ಕಾಣಿಸುತ್ತೆ. ಎಲ್ಲ ಫಂಕ್ಷನ್ಸಿಗೂ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ತುಂಬಾ ಡಿಫ್ರೆಂಟ್ ಆಗಿದೆ ನೋಡಿ, ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇದರಲ್ಲಿ ಯಾವ್ದಾರು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ಹತ್ರದಲ್ಲಿರುವಂಥ ಜ್ಯುವೆಲ್ರಿ ಶಾಪಿಗೆ ಕೊಟ್ಟು ಮಾಡಿಸ್ಕೋಬೋದು. ಸೊ ಈ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.